ಹಲೋ ಎವ್ರಿವನ್, ವೆಲ್ಕಮ್ ಟು ಐಜಿಸ್ ಕುಕಿಂಗ್ ಚಾನೆಲ್. ಈ ವಿಡಿಯೋದಲ್ಲಿ ನಾವು ಹುರಿಗಡಲೆಯನ್ನು ಉಪಯೋಗಿಸ್ಕೊಂಡು ಈ ಒಂದು ಸ್ವೀಟನ್ನು ಯಾವ ರೀತಿ ಮಾಡ್ಕೊಳ್ಳೋದು ಅಂತ ನೋಡೋಣ. ಈ ಸ್ವೀಟನ್ನು ಮಾಡೋದಕ್ಕೆ ಇಲ್ಲಿ ಗ್ಯಾಸ್ ಅಥವಾ ಒಲೆಯನ್ನು ನಾನಿಲ್ಲಿ ಹಚ್ಚದೆ ಹಾಗೆ ಮಾಡ್ಕೊಳ್ಳೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಈ ರೀತಿ ರುಚಿಯಾದಂತಹ ಬರ್ಫಿಗಳನ್ನು 1 ಕಪ್ ಹುರಿಗಡಲೆಯಿಂದ ಮಾಡೋದು ಹೇಗೆ ಅಂತ ನೋಡೋಕ್ಕಿಂತ ಮುಂಚೆ ಇನ್ನು ಯಾರೆಲ್ಲ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಬನ್ನಿ ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಇಲ್ಲಿ 1 ಕಪ್ಪಷ್ಟು ಹುರಿಗಡಲೆನ ತಗೊಂಡು ಈ ಒಂದು ಮಿಕ್ಸಿ ಜಾರಿಗೆ ಹಾಕೊಳ್ತಾ ಇದ್ದೀನಿ. ಹುರಿಗಡಲೆ ತುಂಬ ಗರಿ ಗರಿಯಾಗಿ ಇರಬೇಕು, ಇಲ್ಲ ಅಂದರೆ ಇದನ್ನು ಸ್ವಲ್ಪ ಬಿಸಿ ಮಾಡಿ ತಗೊಳ್ಬೇಕಾಗತ್ತೆ. ಹುರಿಗಡಲೆಯನ್ನು ಇದನ್ನು ಮಿಕ್ಸಿ ಜಾರಿಗೆ ಹಾಕಿದ್ದೀನಿ. ಹಾಗೆಯೇ ಇದಕ್ಕೆ ಸಕ್ಕರೆ ಸಹ ಒಂದು ಅರ್ಧ ಬೌಲಷ್ಟು ತೊಗೊಂಡಿದ್ದೀನಿ. ಅದೇ ಬೌಲಲ್ಲಿ ಶುಗರು ಜಾಸ್ತಿ ಬೇಕು ಅಂದರೆ ಇನ್ನೂ ಸ್ವಲ್ಪ ಜಾಸ್ತಿ 3/4 ಕಪ್ವರೆಗೂ ತೊಗೊಳ್ಬಹುದು. ಹಾಗೆಯೇ ಒಂದು 3 ಏಲಕ್ಕಿಯನ್ನು ಫ್ಲೇವರ್ಗೆ ಉಪಯೋಗಿಸ್ಕೊಳ್ತಿದ್ದೀನಿ. ಇದನ್ನು ತುಂಬ ಚೆನ್ನಾಗಿ ಗ್ರೈಂಡ್ ಮಾಡಿ ತೊಗೊಳ್ಬೇಕು. ನೋಡಿ, ಈ ರೀತಿ ಚೆನ್ನಾಗಿ ನೈಸಾಗಿ ಗ್ರೈಂಡ್ ಮಾಡಿ ತೊಗೊಂಡಿದ್ದೀನಿ. ತುಂಬ ಈಸಿಯಾಗಿ ಮಾಡ್ಕೊಳ್ಬಹುದು. ಮಕ್ಕಳು ಏನಾದರೂ ತಿನ್ನಬೇಕು ಸ್ವೀಟು ಅಂದ ತಕ್ಷಣ ತಟ್ಟಂತ ನಿಮ್ಮಲ್ಲಿ ಹುರಿಗಡಲೆ ಇದ್ದರೆ ಈ ಒಂದು ಸ್ವೀಟನ್ನು ಮಾಡಬಹುದು. ನೋಡಿ, ಈಗ ಮಿಕ್ಸಿ ಜಾರಲ್ಲಿ ಇದ್ದಂತಹ ಸಕ್ಕರೆ ಮತ್ತು ಕಡಲೆ ಮಿಶ್ರಣವನ್ನು ಈ ರೀತಿ ಒಂದು ಬೌಲಿಗೆ ಹಾಕೊಳ್ತಾ ಇದ್ದೀನಿ. ಎಲ್ಲದನ್ನು ಸಹ ಕರೆಕ್ಟಾಗಿ ಈ ರೀತಿ ನಾವು ಇದಕ್ಕೆ ಸೇರಿಸ್ಕೊಳ್ಬೇಕು. ನಂತರ ಇದಕ್ಕೆ ಕೊಬ್ಬರಿ ತುರಿ ಇದ್ದರೆ ಆ ಕೊಬ್ಬರಿ ತುರಿಯನ್ನು ಸಹ ಸೇರಿಸ್ಕೊಳ್ಬೇಕು. ರುಚಿ ಇನ್ನೂ ದುಪ್ಪಟ್ಟಾಗಿ ಚೆನ್ನಾಗಿ ಬರುತ್ತೆ. ನಾವು ಬೇಕ್ರಿಯಲ್ಲಿ ತಂದು ತಿನ್ನುವಂತಹ ಸ್ವೀಟ್ಗಿಂತನೂ ಮನೆಯಲ್ಲಿ ತಟ್ಟಂತ ಒಂದು 5 ನಿಮಿಷದಲ್ಲಿ ಈ ಸ್ವೀಟನ್ನು ಮಾಡ್ಕೊಳ್ಬಹುದು. ಅದು ನಾವು ಒಲೆ ಅಥವಾ ಗ್ಯಾಸನ್ನು ಹಚ್ಕೊಳ್ಳದೆ ಮಾಡ್ಕೊಳ್ಬಹುದು. ನೋಡಿ, ಇದನ್ನು ಕೊಬ್ಬರಿ ಮಿಶ್ರಣ ಹಾಕಿದ ನಂತರ ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಮಾಡಿ ನಂತರ ಒಂದು 4 ಚಮಚದಷ್ಟು ತುಪ್ಪ ಇದ್ದರೆ ತುಪ್ಪನ ಹಾಕ್ಕೊಳ್ಬೇಕಾಗತ್ತೆ. ತುಪ್ಪ ಹಾಕ್ಕೊಳ್ಳೋದ್ರಿಂದ ರುಚಿ ಇನ್ನೂ ಚೆನ್ನಾಗಿ ಬರುತ್ತೆ. ನೋಡಿ, ಈಗ ತುಪ್ಪನ ಸೇರಿಸ್ಕೊಳ್ತಾ ಇದ್ದೀನಿ. ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ನೋಡಿ, ಈ ರೀತಿ ತುಪ್ಪನ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಕೈಗೆ ಅಂಟ್ಕೊಳ್ಳುತ್ತೆ ಅಂತ ಸ್ಪೂನ್ನ ಉಪಯೋಗಿಸ್ಕೊಂಡೆ ಅಷ್ಟೇ. ನೋಡಿ, ಈಗ ನೀಟಾಗಿ ಕೈಯಿಂದನೇ ಕಲಸಿ ತೊಗೊಳ್ಳೋಣ. ಗಂಟುಗಳಿರಬಾರ್ದು, ಆ ರೀತಿಯಲ್ಲಿ ಚೆನ್ನಾಗಿ ಕಲಸಿ ತೊಗೊಳ್ಬೇಕಾಗತ್ತೆ. ನೀವೇ ಹೇಳ್ತೀರಾ, ಬೇಕ್ರಿ ಸ್ವೀಟ್ಗಿಂತನೂ ಹೆಲ್ದಿಯಾಗಿ ಮನೇಲಿ ಮಾಡ್ಕೊಳ್ಬಹುದು ನಾವು. ಹಾಗೆಯೇ ನಮಗೆ ಬೇಕಾದಷ್ಟು ನಾವು ಸಕ್ಕರೆಯನ್ನು ಹಾಕ್ಕೊಳ್ಬಹುದು. ಅಂದರೆ ಕಡಿಮೆ ಪ್ರಮಾಣದಲ್ಲಿ ನೀವು ಸಕ್ಕರೆನ ತಿನ್ನುವವರಾಗಿದ್ದರೆ ಕಡಿಮೆ ಪ್ರಮಾಣದಲ್ಲಿ ಹಾಕಿ ಸ್ವೀಟನ್ನು ಮಾಡ್ಕೊಳ್ಬಹುದು. ನೋಡಿ, ಉಂಡೆ ಕಟ್ಟಿದರೆ ಈ ಹದಕ್ಕೆ ಬರಬೇಕು. ನೋಡಿ, ಈಗ ಸರಿ ಇದೆ ಇದು ಮಿಶ್ರಣ. ಹಾಗೆ ಇದಕ್ಕೆ ಸ್ವಲ್ಪನೇ ಹಾಲನ್ನು ಹಾಕ್ಕೊಂಡು ಈಗ ನಾವು ಇದನ್ನು ಕಲಿಸ್ಕೊಳ್ತಾ ಹೋಗಬೇಕು. ಇಲ್ಲಿ ನಾನು ತಣ್ಣಗಿರುವಂತಹ ಹಾಲನ್ನೇ ಉಪಯೋಗಿಸ್ಕೊಂಡಿದ್ದೀನಿ. ಒಂದು ಸ್ಮಾಲ್ ಕಪ್ಪಲ್ಲಿ 1 ಕಪ್ಪಷ್ಟು ತೊಗೊಂಡಿದ್ದೆ. ಈಗ ಅದರಲ್ಲಿ ಅರ್ಧ ಕಪ್ಪಷ್ಟು ಮಾತ್ರ ನಾನಿಲ್ಲಿ ಉಪಯೋಗಿಸ್ಕೊಂಡಿದ್ದೀನಿ ಇದನ್ನು ಮಾಡಲಿಕ್ಕೆ. ಸ್ವಲ್ಪನೇ ಹಾಲು ಹಾಕ್ಕೊಂಡು ನಾನು ಈ ರೀತಿ ಕಲಿಸ್ಕೊಳ್ತಾ ಇದ್ದೀನಿ. ಒಂದೇ ಸರಿ ಹಾಲನ್ನು ಹಾಕ್ಕೊಳ್ಬೇಡಿ, ತುಂಬ ಮೆತ್ತಗಾಗ್ಬಿಡತ್ತೆ. ನಮಗೆ ಎಷ್ಟು ಬೇಕು ನೋಡಿಕೊಂಡು ಸ್ವಲ್ಪನೇ ಹಾಕ್ಕೊಂಡು ಈ ರೀತಿ ಕಲಿಸ್ಕೊಳ್ತಾ ಹೋಗಬೇಕಾಗತ್ತೆ. ತುಂಬ ಗಟ್ಟಿನೂ ಆಗಬಾರ್ದು ಮಾಡಿರುವಂತಹ ಮಿಶ್ರಣ, ಹಾಗೆ ತುಂಬ ತೆಳುನೂ ಬರಬಾರ್ದು. ಆ ರೀತಿಯ ಒಂದು ಪರ್ಫೆಕ್ಟ್ ಆದಂತಹ ಹದಕ್ಕೆ ಕಲಸಿ ತಗೊಳ್ಬೇಕು. ನೋಡಿ, ಈ ಹದಕ್ಕೆ ಬಂದರೆ ಸಾಕಾಗತ್ತೆ. ನೋಡಿ, ಈ ರೀತಿ ಚೆನ್ನಾಗಿ ಕಲಿಸ್ಕೊಂಡು ತಗೊಳ್ತಾ ಇದ್ದೀನಿ. ನಾವು ಹಾಕಿರುವಂತಹ ಕೊಬ್ಬರಿ ಆಗಿರ್ಬೋದು, ಸಕ್ಕರೆ, ಕಡಲೆ ಎಲ್ಲದೂ ಸಹ ಪರ್ಫೆಕ್ಟಾಗಿ ಈ ರೀತಿ ಬ್ಲೆಂಡ್ ಆಗಬೇಕು. ಅಲ್ಲಿ ತನಕ ಕಲಸಿ ನಂತರ ಈ ರೀತಿ ಒಂದು ಮೌಲ್ಡನ್ನು ತಗೊಂಡು ಅದಕ್ಕೆ ತುಪ್ಪ ಅಥವಾ ಎಣ್ಣೆನ ಸವರ್ಕೊಳ್ಬೇಕಾಗತ್ತೆ. ಈಗ ನಾವು ಮಾಡ್ಕೊಂಡಿರುವಂತಹ ಮಿಶ್ರಣನ ಇದ್ರ ಮೇಲಿಟ್ಟು ಇದನ್ನು ನೀಟಾಗಿ ನಾವು ಸೆಟ್ ಮಾಡ್ಕೊಳ್ಬೇಕಾಗತ್ತೆ. ಒಂದು ಸ್ಪೂನ್ನ ಸಹಾಯದಿಂದ ನಾನಿಲ್ಲಿ ನೀಟಾಗಿ ಸೆಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ತುಂಬ ಈಸಿಯಾಗಿ ಮಾಡುವಂತಹ ಒಂದು ಸ್ವೀಟ್ ಏನಾದರೂ ಇದ್ದರೆ ಅದು ಇದೆ ಅಂತ ಹೇಳ್ಬೋದು. ನೋಡಿ, ಈಗ ಚೆನ್ನಾಗಿ ಇದನ್ನು ಸೆಟ್ ಮಾಡ್ಕೊಂಡಿದ್ದೀನಿ ಸ್ಪೂನಿಂದ. ಈಗ ಇದ್ರ ಮೇಲ್ಗಡೆ ನಾವು ಈ ರೀತಿ ಎಳ್ಳನ್ನು ಹಾಕ್ಕೊಳ್ಬಹುದು. ನೋಡಿ, ಈ ರೀತಿ ಎಳ್ಳನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆಯೇ ಇದಕ್ಕೆ ಡ್ರೈ ನಟ್ಸನ್ನು ಸಹ ಹಾಕ್ಕೊಳ್ಬೋದು ಮೇಲ್ಗಡೆಯಿಂದ, ಡ್ರೈ ಫ್ರೂಟ್ಸ್ಗಳನ್ನ. ತುಂಬಾ ಚೆನ್ನಾಗಿರುತ್ತೆ. ಈ ರೀತಿ ಪ್ರೆಸ್ ಮಾಡಿ ಅದು ತುಂಬ ಚೆನ್ನಾಗಿ ಕೂತ್ಕೊಳ್ಳುತ್ತೆ. ನೋಡಿ, ಈ ರೀತಿ ನೀಟಾಗಿ ಎಳ್ಳನ್ನು ಸೇರಿಸ್ಕೊಂಡು ಪ್ರೆಸ್ ಮಾಡ್ಕೊಂಡಿದ್ದೀನಿ. ಈ ರೀತಿ ಎಳ್ಳನ್ನು ಸಹ ಸೇರಿಸ್ಕೊಳ್ಳೋದ್ರಿಂದ ರುಚಿ ಇನ್ನೂ ಚೆನ್ನಾಗಿರುತ್ತೆ. ನೋಡಿ, ಮೇಲ್ಗಡೆಯಿಂದ ಕೊಬ್ಬರಿನ ಸಹ ಸೇರಿಸ್ಕೊಳ್ಬಹುದು. ನೋಡಿ, ನಾನು ಕೊಬ್ಬರಿ ತುರಿನ ಸೇರಿಸ್ಕೊಂಡಿದ್ದೀನಿ. ಇದು ಕಡಲೆ ಸ್ವೀಟ್ ಆಗಿರೋದ್ರಿಂದ ಕೊಬ್ಬರಿ ಹಾಗೂ ಎಳ್ಳನ್ನು ಸೇರಿಸ್ಕೊಳ್ಳೋದ್ರಿಂದ ರುಚಿ ಚೆನ್ನಾಗಿರುತ್ತೆ. ಹಾಗಾಗಿ ನಾನಿಲ್ಲಿ ಕೊಬ್ಬರಿಯನ್ನು ಸೇರಿಸ್ಕೊಂಡಿದ್ದೀನಿ. ಇದಕ್ಕೆ ಡ್ರೈ ಫ್ರೂಟ್ಸ್ಗಳು ಅಥವಾ ನಟ್ಸ್ ಏನಾದರೂ ಬೇಕು ಅಂದರೆ ಅದನ್ನು ಸೇರಿಸ್ಕೊಳ್ಳಿ. ನಿಮ್ಮಲ್ಲಿ ಯಾವುದಿರುತ್ತೆ ಅದನ್ನು ಮಕ್ಕಳಿಗೆ ಕೊಡೋದಾದರೆ ರುಚಿ ಇನ್ನೂ ಚೆನ್ನಾಗಿರುತ್ತೆ. ನೋಡಿ, ಇದೀಗ ರೆಡಿ ಇದೆ. ಇದನ್ನು 1 ಅವರ್ ಫ್ರಿಜ್ಜಲ್ಲಿ ಇಟ್ಕೊಂಡಿದ್ದೆ. ಫ್ರಿಜ್ಜಿಲ್ಲ ಅಂದರೆ ಆಚೆನೇ ಇಟ್ಕೊಳ್ಬಹುದು 1 ಗಂಟೆಗಳ ಕಾಲ. ನಂತರ ಇದನ್ನು ನಾವು ಬರ್ಫಿಗಳ ಆಕಾರದಲ್ಲಿ ಕಟ್ ಮಾಡಿ ತಿನ್ನಬಹುದು. ನೋಡಿ, ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಈಗ ಟೈಮ್ 1 ಅವರ್ ಇಟ್ಟಿದ್ದೆ. ನಂತರ ಇದನ್ನು ನಾನಿಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ತುಂಬ ಈಸಿಯಾಗಿ ಮಾಡ್ಕೊಳ್ಬಹುದು.
ಹಾಗೆಯೇ ಒಂದು 5ರಿಂದ 10 ನಿಮಿಷ ನಿಮಗೆ ಟೈಮ್ ಇದ್ದರೆ ಈ ಥರ ಮನೆಯಲ್ಲಿ ಟ್ರೈ ಮಾಡ್ಕೊಳ್ಳಿ. ನಿಮಗೂ ಇಷ್ಟ ಆಗುತ್ತೆ, ಮನೆಯಲ್ಲೂ ಸಹ ಮಕ್ಕಳಿಗೆ ಇಷ್ಟ ಆಗುತ್ತೆ, ಎಲ್ಲರಿಗೂ ಇಷ್ಟ ಆಗುತ್ತೆ. ನೋಡಿ, ಇದನ್ನು ಬರ್ಫಿಗಳ ಆಕಾರದಲ್ಲಿ ಈ ರೀತಿ ಕಟ್ ಮಾಡಿ ತಗೊಳ್ತಾ ಇದ್ದೀನಿ. ನಿಧಾನವಾಗಿ ಕಟ್ ಮಾಡ್ಕೊಳ್ಳಿ. ಇದನ್ನೀಗ ಬಿಡಿಸ್ಕೊಂಡ್ರೆ ನಮಗೆ ಬರ್ಫಿ ರೆಡಿ ಆಗುತ್ತೆ. ನೋಡಿ, ತುಂಬ ಸರಳವಾಗಿರುವಂತಹ ಒಂದು ಸ್ವೀಟ್ ರೆಸಿಪಿ. ಖಂಡಿತವಾಗ್ಲೂ ಸಹ ಮನೆಯಲ್ಲಿ ಟ್ರೈ ಮಾಡೋದನ್ನು ಮರಿಬೇಡಿ. ತುಂಬಾ ಚೆನ್ನಾಗಿ ಬಂದಿತ್ತು. ನೀವು ಸಹ ಟ್ರೈ ಮಾಡಿ ನನಗೆ ಹೇಗೆ ಬಂತು ಅಂತ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಗಿದರೆ ವಿಡಿಯೋವನ್ನು ಲೈಕ್ ಮಾಡಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನು ನಿಮ್ಮ ಫ್ರೆಂಡ್ಸ್ಗಳಿಗೂ ಸಹ ಶೇರ್ ಮಾಡ್ತಾ ಹೋಗಿ. ಹಾಗೆ ಇನ್ನಷ್ಟು ಸ್ವೀಟ್ ರೆಸಿಪಿಗಳಿಗಾಗಿ, ಹಾಗೆ ಇನ್ನಷ್ಟು ಇದೇ ರೀತಿಯ ಈಸಿ ರೆಸಿಪಿಗಳಿಗಾಗಿ ಐಜಿಸ್ ಕುಕಿಂಗ್ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.